ಪೊಲೀಸ್ ಇಲಾಖೆ ಕೊಟ್ಟಿರುವ ಅಂಕಿಅಂಶಗಳನ್ನು ಗಮನಿಸಿದಾಗ ರಾಜ್ಯದಲ್ಲಿ ಕಳೆದ 2 ವರ್ಷದಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ, ಕೊಲೆ, ದರೋಡೆ, ಮನೆ ಗಳ್ಳತನ ಸೇರಿ ಇತರೆ ಅಪರಾಧಗಳು ಕಡಿಮೆಯಾಗಿದೆ. ಆದರೆ ಆರೋಪ ಪಟ್ಟಿಯನ್ನು ಸೂಕ್ತ ಸಮಯಕ್ಕೆ ಸಲ್ಲಿಸುವ ಜೊತೆಗೆ ಎಫ್ಐಆರ್ ಅನ್ನು ತಕ್ಷಣ ದಾಖಲಿಸಬೇಕು, ತನಿಖೆಯ ಗುಣಮಟ್ಟ ಹೆಚ್ಚಿಸಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ನೀಡಿದರು. ಕೂಡ ಮಾಹಿತಿಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಕೊಲೆ 1292 ವರದಿಯಾಗಿತ್ತು 2023. 2024ರಲ್ಲಿ 2204 ಕಡಿಮೆ ಆಗಿದೆ. ಡಕಾಯಿತಿ 314 ವರದಿಯಾಗಿತ್ತು 2023ರಲ್ಲಿ. 2024ರಲ್ಲಿ 270 ವರದಿಯಾಗಿದೆ. ರಾಬ್ರಿ 1877 ವರದಿಯಾಗಿತ್ತು. 24ನೇ ಇಸ್ವಿನಲ್ಲಿ 1607 ವರದಿ. ಕಳ್ಳತನ 25,178 ಕಳ್ಳತನಗಳಾಗಿತ್ತು 23ರಲ್ಲಿ. ಹಗಲೊತ್ತು ರಾತ್ರಿ ಹೊತ್ತು ನಡೀತಕ್ಕಂಥ ಕಳ್ಳತನಗಳು ಸೇರಿ 24ನೇ ಇಸ್ವಿನಲ್ಲಿ 22,137 ಕಡಿಮೆ. ನಾನು ಪೊಲೀಸ್ನವ್ರಿಗೆ ಏನ್ ಹೇಳಿದ್ದೀನಿ ಅಂತಂದ್ರೆ, ಅಂಕಿಗಳ ಪ್ರಕಾರ ನಂಬರ್ ಆಫ್ ಥೆಫ್ಟ್, ನಂಬರ್ ಆಫ್ ರಾಬ್ರಿ, ನಂಬರ್ ಆಫ್ ಮರ್ಡರ್ಸ್ ಅವು ಕಡಿಮೆ ಆಗಿದ್ದಾವೆ. ಬಟ್ ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕು. ಚಾರ್ಜ್ ಶೀಟ್ ಸಕಾಲಕ್ಕೆ ಹಾಕ್ಬೇಕು, ಎಫ್ಐಆರ್ ಬಂದವರಿಗೆ ರಿಜಿಸ್ಟರ್ ಮಾಡ್ಕೋಬೇಕು, ಯಾವ್ದನ್ನ ಬಿ ರಿಪೋರ್ಟ್ ಹಾಕಾಗಿದ್ರೆ ಹಾಕ್ಬೇಕು. ನೀವು ವಿಳಂಬ ಮಾಡಿದ್ರೆ ಕ್ವಾಲಿಟಿ ಮೇಲೆ ಪರಿಣಾಮ ಆಗ್ತದೆ. ಚಾರ್ಜ್ ಶೀಟ್ ವಿಳಂಬ ಮಾಡಿದ್ರೆ ಕೇಸು ಏನ್ ಆಗ್ತದೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್, ಅಕ್ವಿಟಲ್ ಇದ್ರ ಮೇಲೆ ಪರಿಣಾಮ ಆಗ್ತದೆ. ಅದಕ್ಕೆ ನಾನು ಹೇಳಿದೀನಿ, ಕ್ವಾಲಿಟಿ ಇರಬೇಕು ಇನ್ವೆಸ್ಟಿಗೇಷನ್. ಮತ್ತೆ ವಿಳಂಬ ಮಾಡಕೂಡದು ಯಾವುದೇ ಕಾರಣ. ಮತ್ತೆ ಕೂಡಲೇ ಅಪರಾಧಗಳಾದಾಗ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ರು. ಆನ್ ಟೈಮ್ ಆಗ್ಬೇಕು. ಆಮೇಲೆ ಸೀನಿಯರ್ ಆಫೀಸರ್ಸ್ ಪೊಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಯಾವಾಗ ಎಫ್ಐಆರ್ ಆಯ್ತು, ಯಾವಾಗ ಚಾರ್ಜ್ ಶೀಟ್ ಹಾಕಿದ್ರು, ಅದರಲ್ಲಿ ಮರ್ಡರ್ಸ್ ಎಷ್ಟಿದಾವೆ, ಕೊಲೆಗಳು ಎಷ್ಟಿದಾವೆ, ರಾಬರಿಗಳು ಎಷ್ಟಿದಾವೆ, ಹೆಣ್ಮಕ್ಳ ದೌರ್ಜನ್ಯಗಳು ಎಷ್ಟಿದಾವೆ, ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಿದಾವೆ, ಇವೆಲ್ಲ ನೋಡ್ಬೇಕು. ಇದು ವಿಳಂಬ ಆಗಿದೆ ಇಲ್ಲೋ ಅಂತ ಹೇಳಿ ನೋಡ್ಬೇಕು. ಮತ್ತೆ ಸೂಪರ್ವೈಸ್ ಇವರು ಸೀನಿಯರ್ ಆಫೀಸರ್ಗಳು ತಿರುಗಾಡಬಾರ್ದು, ಆಫೀಸರೇ ಕೂತಿರ್ಬಾರ್ದು. ದೇ ಮಸ್ಟ್ ಗೋ ಟು ದಿ ಫೀಲ್ಡ್. ಅದನ್ನ ಇವರು ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ, ನಾನು ಹೇಳಿದ್ದೆ.